ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಶನಿವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜಿಲ್ಲಾ ಮಟ್ಟದ ಶಾಂತಿ ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಬೇರೆ ಬೇರೆ ಜಾತಿ ಧರ್ಮಗಳ ಶಾಂತಿಯುತವಾಗಿ ಅಸ್ತಿತ್ವದಲ್ಲಿದೆ. ಆದರೆ ಕೆಲವೊಬ್ಬರು ಸುಮ್ಮನೆ ಗಲಭೆಗಳನ್ನು ಎಬ್ಬಿಸುತ್ತಾರೆ. ಹಾಗಾಗಿ ತಮ್ಮ ಸಮಾಜದಲ್ಲಿ, ತಮ್ಮ ಊರಿನಲ್ಲಿ ನೀವುಗಳು ಮುಖಂಡರಾಗಿ ಹಿರಿಯರಾಗಿ ಗುರುತಿಸಿಕೊಂಡಿರುವುದರಿಂದ ನಿಮ್ಮ ಗ್ರಾಮಗಳಲ್ಲಿ ಜನರು ನಿಮ್ಮ ಮಾತನ್ನ ಕೇಳುತ್ತಾರೆ. ಆ ಉದ್ದೇಶದಿಂದ ನಿಮ್ಮನ್ನು ಶಾಂತಿ ಸಭೆಯ ಸದಸ್ಯರಾಗಿ ಮಾಡಿದ್ದೇವೆ. ಇಂದಿನಿಂದ ಈ ಸಭೆಯ ಸದಸ್ಯರೆಲ್ಲರೂ ಪೊಲೀಸ್ ಇಲಾಖೆಯ ಅಂಗವಾಗಿದ್ದೀರಿ. ಇಂದಿನಿಂದ ನಿಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡುತ್ತೇವೆ. ಏನಾದರೂ ಅಹಿತಕರ ಘಟನೆಗಳು ಸಂಭವಿಸುವ ಮಾಹಿತಿಗಳಿದ್ದರೆ ನೀವು ತಿಳಿಸಬೇಕು. ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಜಿಲ್ಲಾ ಮಟ್ಟದ ಶಾಂತಿ ಸಭೆಯನ್ನು ಆಯೋಜಿಸಿ ಮಾಡಿಕೊಂಡು ತಾವೆಲ್ಲರಿಗೆ ಕರೆದಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಿ. ಎಸ್ಪೆಷಲಿ ನಮ್ಮ ಮುಸ್ಲಿಂ ಬಂಧುಗಳು ಉಪವಾಸ ಇದ್ರೇನು ಸಹ ತಾವೆಲ್ಲರೂ ಬಂದಿದ್ದೀರಿ. ಅದಕ್ಕೆ ತಾವೆಲ್ಲರಿಗೆ ಹೃದಯದಿಂದ ತುಂಬಾ ಧನ್ಯವಾದಗಳು ಅರ್ಪಿಸುತ್ತೇನೆ. ಮತ್ತೆ ಇವತ್ತಿಂದ ನಾವೊಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇವತ್ತಿಂದ ತಾವು ಎಲ್ಲರೂ ನಮ್ಮ ಪೊಲೀಸ್ ಕುಟುಂಬದ ಪಾರ್ಟ್ ಇದ್ದೀರಿ. ಯು ಆರ್ ಆಲ್ ಅ ಪಾರ್ಟ್ ಆಫ್ ಪೊಲೀಸ್ ಫ್ಯಾಮಿಲಿ ನಾವು. ಮತ್ತೆ ತಮಗೆ ನಾವು ಯಾಕೆ ಚೂಸ್ ಮಾಡಿದೀವಿ ಅಂದ್ರೆ ತಮ್ಮ ಮಾತು ಜನರು ಕೇಳ್ತಾರೆ. ತಾವು ತಮ್ಮ ಊರಲ್ಲಿ ತಮ್ಮ ಸಮಾಜದಲ್ಲಿ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ತಮ್ಮ ಮಾತು ಜನರು ಕೇಳ್ತಾರೆ. ಅದಕ್ಕೆ ತಮಗೆ ನಾವು ಚೂಸ್ ಮಾಡಿದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮುದಾಯಗಳು, ಜಾತಿಗಳು, ಧರ್ಮ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ ಅವರು ಮಾತನಾಡಿ, ಬೇರೆ ಧರ್ಮದವರು ಅವರ ಹಬ್ಬಗಳನ್ನು ಆಚರಿಸುವಾಗ ನಾವು ಅವುಗಳನ್ನು ಗೌರವಿಸಬೇಕು. ಅವರಿಗೆ ತೊಂದರೆಯನ್ನು ಉಂಟು ಮಾಡಬಾರದು. ಯುಗಾದಿ ಹಬ್ಬ ಹಾಗೂ ರಂಜಾನ್ ಒಂದೇ ದಿನ ಬರುತ್ತದೆ. ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿ ನಡೆದುಕೊಳ್ಳಬೇಕು. ಈ ಶಾಂತಿ ಸಭೆಯ ಸದಸ್ಯರೆಲ್ಲರೂ ಸೇರಿಸಿ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡುತ್ತೇವೆ. ಅಲ್ಲಿ ಯಾವುದಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಆ ಗ್ರೂಪ್ನಲ್ಲಿ ಮಾಹಿತಿಯನ್ನು ನೀಡಿದರೆ ಅದರ ಕುರಿತು ನಾವು ಗಮನ ಹರಿಸುತ್ತೇವೆ ಎಂದರು. ವ್ಯತ್ಯಾಸ ಆಗದ ರೀತಿಯಲ್ಲಿ ಸ್ವಲ್ಪ ಹಬ್ಬಗಳನ್ನ ಆಚರಣೆ ಮಾಡಲಿಕ್ಕೆ ನೀವು ಗಮನ ಕೊಡಿ. ಸೊ ಈಗ ನಾವು ಹೊಸದಾಗಿ ಒಂದು ಪಟ್ಟಿ ಮಾಡಿದ್ವಿ. ನಮ್ಮ ಜಿಲ್ಲಾ ಮಟ್ಟದ ಶಾಂತಿ ಸಭೆ ಸದಸ್ಯರು ಅಂತ ನಿಮ್ಮನ್ನೆಲ್ಲ ಪಟ್ಟಿ ಮಾಡಿ ನಮ್ಮ ಸ್ಥಾನ ಮಟ್ಟದಲ್ಲಿ ಅಂದರೆ ಪ್ರಭಾವಿತ ವ್ಯಕ್ತಿಗಳು ಅಂತ ಸೆಲೆಕ್ಟ್ ಮಾಡಿ ನಿಮ್ಮನ್ನು ಈಗ ನಾವು ಲಿಸ್ಟಿಗೆ ಮಾಡ್ಕೊಂಡಿದ್ವಿ. ಒಂದು ವಾಟ್ಸಪ್ ಗ್ರೂಪ್ ಸಹ ಮಾಡ್ತೀವಿ. ಸೊ ಅದನ್ನು ನಿಮ್ಮನ್ನು ಸೇರಿಸ್ತೀವಿ. ದಯವಿಟ್ಟು ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಆ ವಾಟ್ಸಪ್ ಗ್ರೂಪ್ನಲ್ಲಿ ದಯವಿಟ್ಟು ಮಾಹಿತಿ ಕೊಟ್ಟರೆ ನಾವು ಅದ್ರ ಬಗ್ಗೆ ಆ್ಯಕ್ಟ್ ಮಾಡ್ತೀವಿ. ನಾವು ಇಂಥವರೇ ಅಥವಾ ನಮಗೆ ಪರ್ಸನಲಾಗಿ ಮಾಹಿತಿ ಕೊಡ್ಬೋದು. ನಾವು ಇಂಥವ್ರೆ ಕೊಟ್ಟರು ನಾವು ಯಾವತ್ತೂ ಹೇಳಲ್ಲ. ಪೊಲೀಸ್ನಲ್ಲಿ ನಾವು ಯಾವಾಗಲೂ ಇನ್ಫಾರ್ಮೇಷನ್ನ ಬಿಟ್ಕೊಡಲ್ಲ. ದಟ್ ಅವ್ರ ನಮ್ಗೆ ಸೀಕ್ರೆಟ್, ಯಾಕಂದರೆ ಅವರಿಂದ ನಮಗೆ ಮಾಹಿತಿ ಬರುತ್ತೆ ಅಂತ ನಾವು ಬಿಟ್ಕೊಡಲ್ಲ. ಸೊ ಅದೇ ರೀತಿ ಮಾಹಿತಿ ಇದ್ದರೆ ದಯವಿಟ್ಟು ನಮಗೆ ಅಡ್ವಾನ್ಸಾಗಿ ತಿಳಿಸಿ. ಮತ್ತು ಯುಗಾದಿ ಹಬ್ಬ ನಂತರ ಇಸ್ಪೀಟ್ ಆಡ್ತೀವಿ ಅಂತಿಲ್ಲ, ಅದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಅದು ಕಾನೂನು ಬಾಹಿರ. ದಯವಿಟ್ಟು ನಮಗೆ ಬಂದೋಬಸ್ತ್ ಕೊಡಿ ಅಥವಾ ಅದಕ್ಕೆ ಪರ್ಮಿಷನ್ ಕೊಡಿ ಥರ ದಯವಿಟ್ಟು ಬರಬೇಡಿ.